ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿಜಯೇಂದ್ರ ಅವರ ಕೈ ಮೇಲಾಗೆ ಬಿಡುತ್ತಾ? ಯತ್ನಾಳ್ ಹೊರತಾಗಿ ರೆಬೆಲ್ ಟೀಮ್ ಸದಸ್ಯರು ಯಾರು ಬಹಿರಂಗವಾದ ಹೇಳಿಕೆಯನ್ನ ಇತ್ತೀಚೆಗೆ ನೀಡ್ತಾ ಇಲ್ಲ. ಸಾಲು ಸಾಲು ಪ್ರಶ್ನೆಗಳು ಇದೀಗ ರಾಜ್ಯ ಬಿಜೆಪಿ ಪಾಳ್ಯದ ಒಳಗಾಗ್ತಾ ಇರುವ ಘಟನೆಗಳ ಮೇಲೇನೆ ಉದ್ಭವಿಸ್ತಾ ಇದೆ. ಎಲ್ಲದರ ನಡುವೆ ಇದೀಗ ಮತ್ತೋರ್ವ ತೃಪ್ತ ನಾಯಕ ಬಂಡೆದ್ದಿದ್ದಾರೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇವರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ಅತೃಪ್ತರು. ಪಟ್ಟ ಬಿಡ್ತಾರ ಬಿಎಸ್ ಯಡಿಯೂರಪ್ಪ ಸತ್. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಗೊಂದಲಕ್ಕೆ ಶೀಘ್ರದಲ್ಲೇ ಪೂರ್ಣ ವಿರಾಮ ಬೀಳುವ ಸಾಧ್ಯತೆ ಇದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೈ ಮೇಲಾಗುತ್ತಾ ಎಂಬ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ಫುಲ್ ಅಲರ್ಟ್ ಆಗಿದ್ದು, ಯತ್ನಾಳ್ ಮುಂದಿನ ನಡೆಯು ಕುತೂಹಲಕ್ಕೆ ಕಾರಣವಾಗಿದೆ. ಅವಕಾಶ ಸಿಕ್ಕರೆ ನಾನು ರಾಜ್ಯಾಧ್ಯಕ್ಷನಾಗುವೆ. ಬಿಜೆಪಿ ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಎಸ್.ಟಿ ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ ಇದು ಸಾಧ್ಯ ಇದೆ. ಅದು ನಮಗೆ ಕುಮಾರ್ ಬಂಗಾರಪ್ಪ ಅಂತಲ್ಲ, ಯಾರೇ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ SC/ST ಕೊಟ್ಟರು ಇಟ್ ವಿಲ್ ಬಿ ಒನ್ ಬಿಗ್ ಅಸೆಟ್ ಫಾರ್ ದ ಬಿಜೆಪಿ ಅನ್ನೋದು ನಮ್ಮ ತಿಳುವಳಿಕೆ ಮತ್ತು ಒತ್ತಾಯ. ಬಿಜೆಪಿಯಲ್ಲಿ ಒಂದು ಕೆಜೆಪಿ ಗುಂಪು ಹುಟ್ಟಿದೆ. ಇವರು ರಾಜ್ಯಾಧ್ಯಕ್ಷರಾಗಿ ಅಲ್ಲಿರ್ತಕ್ಕಂಥವ್ರನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸ್ಥಾನಮಾನಗಳನ್ನ. ಇದು ಇವರಿಂದ ಸಾಧ್ಯ ಇಲ್ಲ. ಇವ್ರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಅವ್ರು ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ಇಲ್ಲಾಂದ್ರೆ ದಾವಣಗೆರೆಯಲ್ಲಿ ಹಿಂಗೆ ಆಗ್ತಿರ್ಲಿಲ್ಲ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಯಾಕೆ ಹೊರಗೆ ಬರ್ತಿದ್ರು, ಹರೀಶ್ ಅವರು ಯಾಕೆ ಹೊರಗೆ ಬರ್ತಿದ್ರು. ವಿಜಯೇಂದ್ರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಯತ್ನಾಳ್ ದಿಢೀರಾಗಿ ಮೌನಕ್ಕೆ ಶರಣಾಗಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ನೋಟಿಸ್ ಎಲ್ಲವೂ ವಿಜಯೇಂದ್ರ ಸೃಷ್ಟಿ ಅಂದಿದ್ರು. ಇದೀಗ ಕುಮಾರ್ ಬಂಗಾರಪ್ಪ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು, ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿಜಯೇಂದ್ರ ಅವರ ಕೈ ಮೇಲಾಗೆ ಬಿಡುತ್ತಾ? ಯತ್ನಾಳ್ ಹೊರತಾಗಿ ರೆಬೆಲ್ ಟೀಮ್ ಸದಸ್ಯರು ಯಾರು ಬಹಿರಂಗವಾದ ಹೇಳಿಕೆಯನ್ನ ಇತ್ತೀಚೆಗೆ ನೀಡ್ತಾ ಇಲ್ಲ. ಸಾಲು ಸಾಲು ಪ್ರಶ್ನೆಗಳು ಇದೀಗ ರಾಜ್ಯ ಬಿಜೆಪಿ ಪಾಳ್ಯದ ಒಳಗಾಗ್ತಾ ಇರುವ ಘಟನೆಗಳ ಮೇಲೇನೆ ಉದ್ಭವಿಸ್ತಾ ಇದೆ. ಎಲ್ಲದರ ನಡುವೆ ಇದೀಗ ಮತ್ತೋರ್ವ ತೃಪ್ತ ನಾಯಕ ಬಂಡೆದ್ದಿದ್ದಾರೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇವರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ಅತೃಪ್ತರು. ಪಟ್ಟ ಬಿಡ್ತಾರ ಬಿಎಸ್ ಯಡಿಯೂರಪ್ಪ ಸತ್. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಗೊಂದಲಕ್ಕೆ ಶೀಘ್ರದಲ್ಲೇ ಪೂರ್ಣ ವಿರಾಮ ಬೀಳುವ ಸಾಧ್ಯತೆ ಇದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೈ ಮೇಲಾಗುತ್ತಾ ಎಂಬ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ಫುಲ್ ಅಲರ್ಟ್ ಆಗಿದ್ದು, ಯತ್ನಾಳ್ ಮುಂದಿನ ನಡೆಯು ಕುತೂಹಲಕ್ಕೆ ಕಾರಣವಾಗಿದೆ. ಅವಕಾಶ ಸಿಕ್ಕರೆ ನಾನು ರಾಜ್ಯಾಧ್ಯಕ್ಷನಾಗುವೆ. ಬಿಜೆಪಿ ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC/ST ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ ಇದು ಸಾಧ್ಯ ಇದೆ. ಅದು ನಮಗೆ ಕುಮಾರ್ ಬಂಗಾರಪ್ಪ ಅಂತಲ್ಲ, ಯಾರೇ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ SC/ST ಕೊಟ್ಟರು ಇಟ್ ವಿಲ್ ಬಿ ಒನ್ ಬಿಗ್ ಅಸೆಟ್ ಫಾರ್ ದ ಬಿಜೆಪಿ ಅನ್ನೋದು ನಮ್ಮ ತಿಳುವಳಿಕೆ ಮತ್ತು ಒತ್ತಾಯ. ಬಿಜೆಪಿಯಲ್ಲಿ ಒಂದು ಕೆಜೆಪಿ ಗುಂಪು ಹುಟ್ಟಿದೆ. ಇವರು ರಾಜ್ಯಾಧ್ಯಕ್ಷರಾಗಿ ಅಲ್ಲಿರ್ತಕ್ಕಂಥವ್ರನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸ್ಥಾನಮಾನಗಳನ್ನ. ಇದು ಇವರಿಂದ ಸಾಧ್ಯ ಇಲ್ಲ. ಇವ್ರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಅವ್ರು ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ಇಲ್ಲಾಂದ್ರೆ ದಾವಣಗೆರೆಯಲ್ಲಿ ಹಿಂಗೆ ಆಗ್ತಿರ್ಲಿಲ್ಲ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಯಾಕೆ ಹೊರಗೆ ಬರ್ತಿದ್ರು, ಹರೀಶ್ ಅವರು ಯಾಕೆ ಹೊರಗೆ ಬರ್ತಿದ್ರು. ವಿಜಯೇಂದ್ರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಯತ್ನಾಳ್ ದಿಢೀರಾಗಿ ಮೌನಕ್ಕೆ ಶರಣಾಗಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ನೋಟಿಸ್ ಎಲ್ಲವೂ ವಿಜಯೇಂದ್ರ ಸೃಷ್ಟಿ ಅಂದಿದ್ರು. ಇದೀಗ ಕುಮಾರ್ ಬಂಗಾರಪ್ಪ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು, ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿಜಯೇಂದ್ರ ಅವರ ಕೈ ಮೇಲಾಗೆ ಬಿಡುತ್ತಾ? ಯತ್ನಾಳ್ ಹೊರತಾಗಿ ರೆಬೆಲ್ ಟೀಮ್ ಸದಸ್ಯರು ಯಾರು ಬಹಿರಂಗವಾದ ಹೇಳಿಕೆಯನ್ನ ಇತ್ತೀಚೆಗೆ ನೀಡ್ತಾ ಇಲ್ಲ. ಸಾಲು ಸಾಲು ಪ್ರಶ್ನೆಗಳು ಇದೀಗ ರಾಜ್ಯ ಬಿಜೆಪಿ ಪಾಳ್ಯದ ಒಳಗಾಗ್ತಾ ಇರುವ ಘಟನೆಗಳ ಮೇಲೇನೆ ಉದ್ಭವಿಸ್ತಾ ಇದೆ. ಎಲ್ಲದರ ನಡುವೆ ಇದೀಗ ಮತ್ತೋರ್ವ ತೃಪ್ತ ನಾಯಕ ಬಂಡೆದ್ದಿದ್ದಾರೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
ಇವ್ರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ಅತೃಪ್ತರು. ಪಟ್ಟ ಬಿಡ್ತಾರ BS ಯಡಿಯೂರಪ್ಪ ಸರ್. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಗೊಂದಲಕ್ಕೆ ಶೀಘ್ರದಲ್ಲೇ ಪೂರ್ಣ ವಿರಾಮ ಬೀಳುವ ಸಾಧ್ಯತೆ ಇದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೈಮೇಲಾಗುತ್ತಾ ಎಂಬ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ಫುಲ್ ಅಲರ್ಟ್ ಆಗಿದ್ದು, ಯತ್ನಾಳ್ ಮುಂದಿನ ನಡೆಯು ಕುತೂಹಲಕ್ಕೆ ಕಾರಣವಾಗಿದೆ. ಅವಕಾಶ ಸಿಕ್ಕರೆ ನಾನು ರಾಜ್ಯಾಧ್ಯಕ್ಷನಾಗುವೆ. ಬಿಜೆಪಿ ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ ಇದು ಸಾಧ್ಯ ಇದೆ. ಅದು ನಮಗೆ ಕುಮಾರ್ ಬಂಗಾರಪ್ಪ ಅಂತಲ್ಲ, ಯಾರೇ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ SC ಕೊಟ್ಟರು ಇಟ್ ವಿಲ್ ಬಿ ಎನ್ ಬಿಗ್ ಅಸೆಟ್ ಫಾರ್ ದ ಬಿಜೆಪಿ ಅನ್ನೋದು ನಮ್ಮ ತಿಳುವಳಿಕೆ ಮತ್ತು ಒತ್ತಾಯ. ಬಿಜೆಪಿಯಲ್ಲಿ ಒಂದು KJP ಗುಂಪು ಹುಟ್ಟಿದೆ. ಇವ್ರು ರಾಜ್ಯಾಧ್ಯಕ್ಷರಾಗಿ ಅಲ್ಲಿರ್ತಕ್ಕಂಥವ್ರನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸ್ಥಾನಮಾನಗಳನ್ನ. ಇದು ಇವರಿಂದ ಸಾಧ್ಯ ಇಲ್ಲ. ಇವ್ರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಅವ್ರು ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ಇಲ್ಲಾಂದ್ರೆ ದಾವಣಗೆರೆಯಲ್ಲಿ ಹಿಂಗ ಆಗ್ತಿರ್ಲಿಲ್ಲ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಯಾಕೆ ಹೊರಗೆ ಬರ್ತಿದ್ರು, ಹರೀಶ್ ಅವರು ಯಾಕೆ ಹೊರಗೆ ಬರ್ತಿದ್ರು. ವಿಜೇಂದ್ರ ವಿರುದ್ಧ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ಯತ್ನಾಳ್ ದಿಢೀರಾಗಿ ಮೌನಕ್ಕೆ ಶರಣಾಗಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ನೋಟಿಸ್ ಎಲ್ಲವೂ ವಿಜೇಂದ್ರ ಸೃಷ್ಟಿ ಅಂದಿದ್ರು. ಇದೀಗ ಕುಮಾರ್ ಬಂಗಾರಪ್ಪ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿಜಯೇಂದ್ರ ಅವರ ಕೈ ಮೇಲಾಗೇ ಬಿಡುತ್ತಾ? ಯತ್ನಾಳ್ ಹೊರತಾಗಿ ರೆಬಲ್ ಟೀಮ್ ಸದಸ್ಯರು ಯಾರೂ ಬಹಿರಂಗವಾದ ಹೇಳಿಕೆಯನ್ನ ಇತ್ತೀಚೆಗೆ ನೀಡ್ತಾ ಇಲ್ಲ. ಸಾಲು ಸಾಲು ಪ್ರಶ್ನೆಗಳು ಇದೀಗ ರಾಜ್ಯ ಬಿಜೆಪಿ ಪಾಳ್ಯದ ಒಳಗಾಗ್ತಾ ಇರುವ ಘಟನೆಗಳ ಮೇಲೇನೆ ಉದ್ಭವಿಸ್ತಾ ಇದೆ. ಎಲ್ಲದರ ನಡುವೆ ಇದೀಗ ಮತ್ತೋರ್ವ ತೃಪ್ತ ನಾಯಕ ಬಂಡೆದ್ದಿದ್ದಾರೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇವ್ರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ಅತೃಪ್ತರು. ಪಟ್ಟ ಬಿಡ್ತಾರ BS ಯಡಿಯೂರಪ್ಪ ಸರ್. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಗೊಂದಲಕ್ಕೆ ಶೀಘ್ರದಲ್ಲೇ ಪೂರ್ಣ ವಿರಾಮ ಬೀಳುವ ಸಾಧ್ಯತೆ ಇದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೈಮೇಲಾಗುತ್ತಾ ಎಂಬ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ಫುಲ್ ಅಲರ್ಟ್ ಆಗಿದ್ದು, ಯತ್ನಾಳ್ ಮುಂದಿನ ನಡೆಯು ಕುತೂಹಲಕ್ಕೆ ಕಾರಣವಾಗಿದೆ. ಅವಕಾಶ ಸಿಕ್ಕರೆ ನಾನು ರಾಜ್ಯಾಧ್ಯಕ್ಷನಾಗುವೆ. ಬಿಜೆಪಿ ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ